ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ಸರಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪಿಬಿದುತ್ತರಗಿ ಟ್ರಸ್ಟ್ ಸೂಳೆಭಾವಿ ಬಾಗಲಕೋಟೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುನಗುಂದಿಯವರ ಸಹಯೋಗದಲ್ಲಿ ದಿನಾಂಕ ಅಕ್ಟೋಬರ್ 30, 2025 ರಂದು ಅಪರಾಹ್ನ 12 ಗಂಟೆಗೆ ಕವಿ ಪಿಬಿದುತ್ತರಗಿರ ಮದುಮಗಳು ನಾಟಕದ ವಿದ್ಯಾರ್ಥಿಗಳೋದು ಅಭಿಪ್ರಾಯ ಮತ್ತು ಸಂವಾದ ಕಾರ್ಯಕ್ರಮವು ಟ್ರಸ್ಟಿನ ಅಧ್ಯಕ್ಷರಾದ ಎಸ್ಕೆ ಕೊನೆಸಾಗರರ ಅಧ್ಯಕ್ಷತೆಯಲ್ಲಿ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಸಿಕಂದರ ಧನ್ನೂರರ ಉಪಸ್ಥಿತಿಯಲ್ಲಿ ಕಾಲೇಜಿನ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಸಂಚಾಲಕರು ಮತ್ತು ಉಪನ್ಯಾಸಕರಾದ ಎಂಬ್ಯೊಂಟಿರು ಸ್ವಾಗತ ಮತ್ತು ಪ್ರಾಸ್ತಾವಿಕ ಪರ ಹಾಗೂ ಕಾಲೇಜು ಅಭಿವೃದ್ಧಿ ಮಂಡಳಿಯ ಉಪಾಧ್ಯಕ್ಷರಾದ ವಿಜಯ ಮಹಾಂತೇಶ ಗದ್ದನಕೇರಿರು ಉದ್ಘಾಟನೆ ಪರ ಹಾಗೂ ಉಪನ್ಯಾಸಕರಾದ ಶರಣಪ್ಪ ಹೂಲಗೇರಿರು ಉಪನ್ಯಾಸ ಪರ ಹಾಗೂ ಟ್ರಸ್ಟಿನ ಅಧ್ಯಕ್ಷರಾದ ಎಸ್ಕೆ ಕೊನೆಸಾಗರರು ತಮ್ಮ ಅಧ್ಯಕ್ಷೀಯ ಪರ ಮಾತುಗಳನ್ನಾಡಿ ಬಡ ಕುಟುಂಬದಲ್ಲಿ ಜನಿಸಿ ಆರ್ಥಿಕತೆಯ ಕೊರತೆಯಿಂದ 6ನೇ ತರಗತಿವರೆಗೆ ಮಾತ್ರೋದಿದ ಪಿಬಿದುತ್ತರಗಿರು ದೇವಿ ಪುರಾಣದ ಅಗಾಧೋದಿನ ವಿದ್ವತ್ತದ ತಮ್ಮ ಶ್ರಮ ಮತ್ತು ಶ್ರದ್ಧೆಯಿಂದ ಏನನ್ನಾದರೂ ಸಾಧಿಸಬಹುದೆಂದು ಸಾಮಾಜಿಕ ಐತಿಹಾಸಿಕ ಪೌರಾಣಿಕ ಭಕ್ತಿ ಆಕಾಶವಾಣಿ ಸೇರಿ ಮೊದಲಾದ ನಾಟಕ ಸಾಹಿತ್ಯ ಕ್ಷೇತ್ರದಲ್ಲಿ ಸುಮಾರು 63 ನಾಟಕಗಳನ್ನು ಬರೆದು ವೃತ್ತಿರಂಗ ಶ್ರೀಮಂತಗೊಳಿಸಿದನ್ನು ಪ್ರಸ್ತಾಪ ಮಾಡಿದರು. ನಂತರ ಈ ಸಾಧನೆಗೆ ಪಿಬಿದುತ್ತರಗಿರಿಗೆ ಗುಬ್ಬಿವೀರಣ್ಣ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಸೇರಿ ಒಲಿದ ಬಂದ ಇತರೆ ಪ್ರಶಸ್ತಿಗಳ ಮಾಹಿತಿಯು ಪ್ರಸ್ತಾಪವಾಯಿತು. ನಂತರ ನಾಟಕ ಸಾಹಿತ್ಯವು ಕಥಾ ಆಧಾರಿತವಾಗಿ ಮನುಷ್ಯರಂತೆ ಕಾಣುವುದು ಹಾಗೂ ಯಥಾವತ್ತಾಗಿ ಸನ್ನಿವೇಶಾಧಾರಿತ ಜನಕ್ಕೆ ಹತ್ತಿರಿರುವ ಕೌಟುಂಬಿಕ ಸಂಬಂಧಗಳ ಅಂತಸ್ತು ಸ್ವಾಭಿಮಾನ ಸೇರಿ ಅನೇಕ ಪಾತ್ರಧಾರಿಗಳ ನಟನಾಭಿನಯದಿಂದ ರಸದೌತಣವನ್ನು ಉಣಿಬಡಿಸುವ ಕಲೆಯಿಂದ ವೃತ್ತಿರಂಗಭೂಮಿಯು ನೈಜ ಮತ್ತು ಪರಿಣಾಮಕಾರಿ ಮಾಧ್ಯಮವಾಗಿದೆ ಎಂದು ಪ್ರತಿಪಾದಿಸಿದರು. ನಂತರ ಇಂತಹ ನಾಟಕ ಸಾಹಿತ್ಯವನ್ನು ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಪರಿಚಯಿಸಲು ಮತ್ತು ಪ್ರತಿಭೆ ಹೊರತರಲು ವಿಧಾಯಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಪ್ರಶಂಸೆ ವ್ಯಕ್ತಪಡಿಸುತ್ತಾ ಟ್ರಸ್ಟಿನ ನಿರಂತರ ಕಾರ್ಯಕ್ರಮಗಳಿಗೆ ಅವಶ್ಯಿರುವ ಸಹಾಯ ಸಹಕಾರವು ಕ್ಷೇತ್ರದ ಶಾಸಕರು ಮತ್ತು ಸರಕಾರದಿಂದ ಸಿಗುವುದರ ಬಗ್ಗೆ ಭರವಸೆ ಮತ್ತು ವಿಶ್ವಾಸಗಳು ವ್ಯಕ್ತವಾದವು. ನಂತರ ರಾಜ್ಯ ಸರಕಾರದಿಂದ 2014ರಲ್ಲಿ ಪಿಬಿದುತ್ತರಗಿರ ಹೆಸರಿನ ಟ್ರಸ್ಟ್ ಸ್ಥಾಪನೆಗೊಂಡು ನಾಟಕ ಸಾಹಿತ್ಯ ಕ್ಷೇತ್ರದಲ್ಲಿ ಕೈಗೊಂಡ ಕಾರ್ಯಕ್ರಮಗಳು ಸಾಗಿಬಂದ ಹಾದಿ ಹಾಗೂ ಕ್ಷೇತ್ರದ ಶಾಸಕ ಕಾಶಪ್ಪನವರರು ಹಾಗೂ ರಾಜ್ಯ ಸರಕಾರದ ಒತ್ತಾಸೆಯ ಮೇರೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು 2023ರಿಂದ 24ನೇ ಸಾಲಿನಿಂದ ರಾಜ್ಯದಲ್ಲಿ ಟ್ರಸ್ಟಿನಿಂದ ಹಮ್ಮಿಕೊಂಡ ಕಾರ್ಯಕ್ರಮಗಳು ಪ್ರಸ್ತಾಪವಾದವು. ನಂತರ ಇಂದಿನ ಕಾರ್ಯಕ್ರಮದಲ್ಲಿ ಮದುಮಗಳು ನಾಟಕದ 15 ವಿದ್ಯಾರ್ಥಿಗಳಿಂದ ಓದು ಅಭಿಪ್ರಾಯ ಹಾಗೂ ಸಂವಾದ ಜರುಗಿತು. ನಂತರ ಸಂವಾದದಲ್ಲಿ ವಿದ್ಯಾರ್ಥಿಗಳು ನಾಟಕ ಸಾಹಿತ್ಯದ ಪ್ರತಿ ಬೆಳೆಸಿಕೊಳ್ಳಬೇಕಾದ ಮಾಹಿತಿಯ ಬಗ್ಗೆ ಸಲಹೆಗಳು ವ್ಯಕ್ತವಾದವು. ನಂತರ ಸಂವಾದದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರ ವಿತರಣಾ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಉಪನ್ಯಾಸಕರಾದ ಸಿದ್ದಲಿಂಗಪ್ಪ ಬೀಳಗಿರು ನಿರೂಪಿಸಿದರೆ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ನಾಗರಾಜನಾಡಗೌಡರರು ವಂದಿಸಿದರು. ಅತಿಥಿಗಳಾಗಿ ಹಿರಿಯ ರಂಗಕರ್ಮಿ ಜಿವಿದೇಶಪಾಂಡೆ ಬಿವೈಕೊಡಗಾನೂರ ಅರುಣಾಚಾರ್ಯ ಹುನಗುಂದ ನಾಟಕರರಾದ ವ್ಯಾಸತೀರ್ಥ ಜೋಶಿ ಟ್ರಸ್ಟಿನ ಸದಸ್ಯರಾದ ಸೀತಮಾವಜ್ಜಲ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಹಾಗೂ ಕಾಲೇಜಿನ ಸಿಡಿಸಿ ಸದಸ್ಯರಾದ ಸಂಗಣ್ಣೆಮ್ಮರು ಹಾಗೂ ಕಲಾವಿದರಾದ ಈರಪ್ಪ ಗೋತಗಿರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಇತರೆ ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಿರಂತರವಾಗಿ ಓದಿದಂತವರು ಅವರು. ಹೀಗಾಗಿನೇ ಅವರು ನಾಟಕದ ಎಲ್ಲ ಪ್ರಕಾರಗಳು ಸಾಮಾಜಿಕ ನಾಟಕ ಆಗಿರ್ಬೋದು, ಐತಿಹಾಸಿಕ ನಾಟಕ ಆಗಿರ್ಬೋದು, ಜೊತೆಗೆ ಪೌರಾಣಿಕ ಭಕ್ತಿ ಪ್ರಧಾನ ಇವೆಲ್ಲದೇ ಅಲ್ಲದೆ ಆಕಾಶವಾಣಿಯ ನಾಟಕಗಳನ್ನು ಕೂಡ ಬರೆದಂಥವು. ಬಹುಶಃ ಒಂದು ಮಾತು ಹೇಳಲೇಬೇಕು. ಏನು ಅಂತಂದ್ರೆ ಕನ್ನಡ ಚಲನಚಿತ್ರರಂಗದ ಮೇರು ನಟ ಅಂತ ನಾವು ಯಾರು ಕರೀತಾ ಇದ್ದಿಲ್ಲ, ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಲನಚಿತ್ರಗಳಲ್ಲಿ ಚಿರಪರಿಚಿತರಾದದ್ದೇ ಸಂಪತ್ತಿಗೆ ಸವಾಲ್ ನಾಟಕದ ಮೂಲಕ. ಆ ಸಂಪತ್ತಿಗೆ ಸವಾಲ್ ನಾಟಕವನ್ನು ಬರೆದಂತವರು ನಮ್ಮ ಇವತ್ತಿನ ಕಾರ್ಯಕ್ರಮದ ಏನು ಮುಖ್ಯ ವ್ಯಕ್ತಿ ಅಂತ ಕರೀತಾ ಇದ್ರ ಪಿಬಿದುತ್ತರಗಿ ಅವರನ್ನ ಗಮನಿಸ್ತೀವಿ. ರಾಜ್ಕುಮಾರ್
ನಾನು ದೇವಿ ಪುರಾಣ ಅನ್ನುವಂತ ಪುಸ್ತಕವನ್ನ ನನ್ನ ಜೀವನದ ಪರ್ಯಂತ ಅಧ್ಯಯನ ಮಾಡಿದೆ. ಬಹುಶಃ ಅದು ನನ್ನನ್ನು ಈ ಮಟ್ಟಕ್ಕೆ ಒಯ್ದು ಮುಟ್ಟಿಸಿತು. ಇಂತಹ ಶ್ರೇಷ್ಠ ನಾಟಕ ನಮ್ಮ ಭಾಗದವರು ಅನ್ನೋದು ಬಹಳ ಹೆಮ್ಮೆಯ ವಿಷಯ. ಅವರಿಗೆ ಪ್ರತಿಷ್ಠಿತ ಗುಬ್ಬಿ ವೀರಣ್ಣ ಪ್ರಶಸ್ತಿ ಬಂತು, ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಅಂತವರ ಹೆಸರಿನಲ್ಲಿ ನಮ್ಮ ಕರ್ನಾಟಕ ಜನ ಸರ್ಕಾರ ಪಿ.ಬಿ. ದುತ್ತಗಿ ಪ್ರತಿಷ್ಠಾನವನ್ನ ಸ್ಥಾಪನೆ ಮಾಡಿತ್ತು. ಆದರೆ ಅದು ಕೆಲವು ದಿನಗಳ ಕಾಲ ನಿಸ್ತೇಜವಾಗಿತ್ತು. ಯಾವುದೇ ಕಾರ್ಯಚಟುವಟಿಕೆ ನಡೀತಾ ಇರಲಿಲ್ಲ. ಸುಮ್ಮನೆ ಯಾರ್ಯಾರೋ ಆಗಿರ್ತಕ್ಕಂಥವರು ಅಧ್ಯಕ್ಷರಿದ್ದಾರೆ, ಜೊತೆಗೇನಪ್ಪ ಅಂತಾರೆ ಸದಸ್ಯರು ಕೂಡ ಇದ್ದಾರೆ. ಅಂತವರ ಇವತ್ತು ನಾಡಿನಾದ್ಯಂತ ಒಳ್ಳೆ ಒಳ್ಳೆ ಕಾರ್ಯ ಅಧ್ಯಕ್ಷರಂತ ಸರ್ ಹೇಳಿದ್ರು, ಸರ್ ದುತ್ತೂರಿಗೆಯವರನ್ನ ಕೇವಲ ನಮ್ಮ ಜಿಲ್ಲೆಗೆ ಅಥವಾ ಸೂಳಿಬಾವಿಗೆ ಮಾತ್ರ ನಾನು ಸೀಮಿತಗೊಳಿಸುವುದಿಲ್ಲ. ಅವರು ನಾಡಿನ ತುಂಬೆಲ್ಲ ಈಗಾಗಲೇ ಚಿರಪರಿಚಿತರಾಗಿದ್ದಾರೆ. ಅವರನ್ನ ಈ ಟ್ರಸ್ಟಿನ ಮೂಲಕ ಅಥವಾ ನಾಟಕಗಳನ್ನ ಆಡುವುದರ ಮೂಲಕ ಅಥವಾ ಇಂತಹ ಒಂದು ವಿಚಾರಗೋಷ್ಠಿಗಳನ್ನ ಸಂವಾದಗೋಷ್ಠಿಗಳನ್ನ ನೆರವೇರಿಸುವ ಮೂಲಕ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಪರಿಚಯಿಸುವಂತ ದೊಡ್ಡ ಕೆಲಸವನ್ನ ನಾವು ಮಾಡಬೇಕು ಅಂತ ನಮ್ಮ ಶಾಸಕರು ನಮಗೆ ತೀರ್ಮಾನವನ್ನ ಕೊಟ್ಟಿದ್ದಾರೆ. ಆ ದಿಶೆಯೊಳಗೆ ನಾವು ನಡೀತಾ ಇದ್ದೀವಿ ಅಂತ ಅವರು ಬಂದಿದ್ದು ನಿಜಕ್ಕೂ ಸಾಧ್ಯ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ನಾನು ದುತ್ತಗಿ ಪ್ರತಿಷ್ಠಾನದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರಿಗೆ ಅತ್ಯಂತ ಪ್ರೀತಿಯ ಅಭಿಮಾನಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದರು, ಕಾವ್ಯೇಶು ನಾಟ್ಯಂ ರಮ್ಯಂ ಅಂತ. ಕಾವ್ಯಕ್ಕಿಂತ ನಾಟಕ ಅನ್ನೋದು ಅತ್ಯಂತ ಪರಿಣಾಮಕಾರಿ ಮಾಧ್ಯಮ. ಒಂದ್ ಕಡೆ ನಾನು ಹೇಳ್ತಿದ್ದೇನೆ, ಜಿ ಕಪ್ಪನವ್ರು ಹೇಳ್ತಾರೆ ಅಂತ ನಿಮಗೂ ಅದು ಗಮನಕ್ಕೆ ಬಂದಿರ್ತೈತಿ. ಸಿನಿಮಾದಲ್ಲಿ ಟಿವಿಯಲ್ಲಿ ಮನುಷ್ಯ ಚಿಕ್ಕವನಾಗಿ ಕಾಣ್ತಾನೆ. ಟಿವಿಯಲ್ಲಿ ಮನುಷ್ಯ ಚಿಕ್ಕವನಾಗಿ ಕಾಣ್ತಾನ, ಸಿನಿಮಾ ಪರದೆಯ ಮೇಲೆ ಮನುಷ್ಯ ದೊಡ್ಡವನಾಗಿ ಕಾಣ್ತಾನೆ, ಯುದ್ಧದಕ್ಕಿಂತ ದೊಡ್ಡವನಾಗಿ. ಆದ್ರೆ ಮನುಷ್ಯನಂತೆ ಕಾಣುವುದು ರಂಗಭೂಮಿಯ ಮೇಲೆ. ಎಷ್ಟು ಕಷ್ಟ ಗೊತ್ತಿಲ್ಲ. ದೂರದರ್ಶನದ ಚಿತ್ರೀಕರಣ ಕೂಡ ಅಷ್ಟೇ. ಒಂದು ಹಾಡು ಧ್ವನಿಮುದ್ರಣ ಆಗ್ಬೇಕಾದ್ರೆ 4-5 ಟೇಕ್ಗಳು ಇರ್ತಾವ. ಒಂದು ಸಿನಿಮಾ ಮತ್ತು ದೂರದರ್ಶನದ ಯಾವುದೇ ಕಾರ್ಯಕ್ರಮ ಧಾರಾವಾಹಿಗಳಲ್ಲಿ 4-5 ಟೇಕ್ಗಳು ಇರ್ತಾವ. ಯಾವುದೇ ಟೇಕ್ಗಳಿಲ್ಲದೆ, ಯಾವುದೇ ಅವಕಾಶಗಳಿಲ್ಲದೆ ಯಥಾವತ್ತಾಗಿ ಅಭಿನಯ ಎಲ್ಲಿ ಕಂಡು ಬರ್ತಂತಂದ್ರೆ ನಾಟಕ ರಂಗದ ಮೇಲೆ. ಅದಕ್ಕಾಗಿ ನಾಟಕ ರಂಗ ನೈಜವಾದ ಪರಿಣಾಮಕಾರಿ ಮಾಧ್ಯಮ ಅಂತ. ನನಗೆ ಯಾಕೆ ಖುಷಿ ಆಗುತ್ತಂದ್ರ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನೋದು ನಮ್ಮ ಸಿಡಿಸಿ ಅಧ್ಯಕ್ಷರಾದಂತಹ ಮಾನ್ಯ ಶಾಸಕರು ಹಾಗೂ ನಮ್ಮೆಲ್ಲರ ಉದ್ದೇಶ. ನಮ್ಮ ಕಾಲೇಜು ಎಲ್ಲಕ್ಕಿಂತ ವಿಭಿನ್ನವಾಗಿದೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಎಲ್ಲಕ್ಕಿಂತ ವಿಭಿನ್ನವಾದದ್ದು ಸಿಗಬೇಕು ಅನ್ನೋದು ನಮ್ಮ ಸದಾಶಯ ಆಗಿರುವಾಗ ಇಂಥ ವಿಚಾರ ಕಮ್ಮಟಗಳಾಗಲಿ, ನಾಟಕ ಪರಂಪರೆಯ ಇತಿಹಾಸ ಆಗಲಿ, ಒಬ್ಬ ಶ್ರೇಷ್ಠ ನಾಟಕಕಾರ ಅದು ನಮ್ಮ ನೆಲದ ಪ್ರತಿಭೆ. ಆ ಪ್ರತಿಭೆಯ ಒಂದು ಅನಾವರಣ ಆಗಬೇಕು, ಆ ಪ್ರತಿಭೆಯ ಪರಿಚಯ ನಮ್ಮ ವಿದ್ಯಾರ್ಥಿಗಳಿಗೆ ಆಗಬೇಕು. ಆ ನಿಟ್ಟಿನಲ್ಲಿ ಬನಸಾಗರ ಸರ್ ನಮ್ಮ ಮಹಾವಿದ್ಯಾಲಯ ಆಯ್ಕೆ ಮಾಡಿಕೊಂಡಿದ್ದು ಬಹಳ ಸ್ತುತ್ಯ ಅಂತ ಮತ್ತೊಂದು ಹೇಳ್ತಾ, ಆದ್ಮೇಲೆ ಇತಿಹಾಸವನ್ನ ಅಥವಾ ದುತ್ತರಿಯವರ ಬಗ್ಗೆ ಪರಿಚಯಾತ್ಮಕವಾಗಿ ಮಾತನಾಡಬೇಕಾದ್ರೆ ಸ್ನೇಹಿತರಾಗಿ ಒಂದು ಮಾತು ಹೇಳಿದ್ರು, ಪ್ರತಿಭೆ ಜೊತೆ ಸಾಧನೆ ಇದ್ರೆ ಏನನ್ನು ಬೇಕಾದ್ರೂ ಮನುಷ್ಯ ಸಾಧಿಸ್ತಾರ. ಒಂದು ಉದಾಹರಣೆಯನ್ನು ಅವರು ಕೊಟ್ಟರು. 6ನೇ ತರಗತಿಗೆ ಓದಿದಂತ ದುತ್ತರಿಗೆಯವರು 63 ನಾಟಕಗಳನ್ನು ರಚಿಸುವಂತ ಬುದ್ಧಿಮತ್ತೆಯನ್ನು ಹೊಂದಿದ್ದರು. ಯೋಗ ನೋಡ್ರಿ, 6ನೇ ತರಗತಿ ಓದಿದ ದುತ್ತರಿಗೆ 63 ನಾಟಕಗಳನ್ನ ರಚನೆ ಮಾಡಿದ್ರೆ 4ನೇ ತರಗತಿಗೆ ಓದಿದ ರಾಜಕುಮಾರ 200ಕ್ಕೂ ಅಧಿಕ ಚಲನಚಿತ್ರಗಳಲ್ಲಿ ನಟಿಸಿದರು. ಇನ್ನೂ ಜೀವಂತ ರಾಜಕುಮಾರ. ದುತ್ತರಿಗೆ ಅವರಿಗೆ ರಾಜಕುಮಾರ್ ಅವರಿಗೆ ಇಂಥವ್ರಿಗೆ ಸಾಲು ಇರುವುದಿಲ್ಲ, ಸಾವಿರದ ಶರಣರು ಅಂತ ಮಹಾನ್ ವ್ಯಕ್ತಿಗಳು. ಒಬ್ಬ ನಟ ಸಾರ್ವಭೌಮ, ಮತ್ತೊಬ್ಬ ನಾಟಕ ಸಾರ್ವಭೌಮ. ಯೋಗ ಹಂಗ ಇರ್ತಾರೆ. ರಾಜಕುಮಾರ್ ಅವರು ಸಿಕ್ಕಿದ್ದು ಅವರ ದೈವ ಅಂತ ಅನ್ಕೊಂಡ್ರೆ, ರಾಜಕುಮಾರ್ ಅವರು
ಸೃಷ್ಟಿ ಮಾಡಿಕೊಟ್ಟಿದ್ದು ದುರ್ದುರ್ಗಿ ಅವರ ದೈವ ಕೂಡ ಆಗಿತ್ತು. ಎರಡು ದೈತ್ಯ ಪ್ರತಿಭೆಗಳು, ಅದು ನಮ್ಮಲ್ಲಿ ಎಲ್ಲ ಹೆಮ್ಮೆ ಅದು. ಅದಕ್ಕೆ ಎರಡು ಸಮಾನ ಶಕ್ತಿಗಳ ಸಂಯೋಗದಿಂದ ಅಂತ ಒಂದು ಪವಾಡ ಸೃಷ್ಟಿಯಾಯಿತು. ನಾನು ವಿಶೇಷವಾಗಿ ನಾಟಕ ರಂಗದ ಬಗ್ಗೆ, ನಾಟಕ ಸಾಹಿತ್ಯದ ಬಗ್ಗೆ ನನಗಿರೋ ಜ್ಞಾನ ಬಹಳ ಕಡಿಮೆ. ನಾಟಕಗಳನ್ನ ನೋಡಿದ್ದು ಕಡಿಮೆ. ಜನರ ಮಧ್ಯದ ನಾಟಕಗಳು, ಜನಕ್ಕೆ ಹತ್ತಿರವಾದಂತ ನಾಟಕಗಳು, ಕೌಟುಂಬಿಕ ಸಂದೇಶವನ್ನು ಕೊಡುವಂತ ನಾಟಕ. ಯಾಕೆ ಸಂಪತ್ತಿಗೆ ಸವಾಲು ಯಶಸ್ವಿ ಆಯ್ತಂದ್ರೆ ಅಲ್ಲಿ ಸಂಬಂಧಗಳ ಕಲ್ಪನೆ ಇರ್ತದೆ. ಅತ್ತಿಗೆ ಮತ್ತು ಮೈದುನನ ಸಂಬಂಧ, ಅಣ್ಣ ಮತ್ತು ತಮ್ಮನ ಸಂಬಂಧ, ಆಮೇಲೆ ಅಂತಸ್ತುಗಳು. ಒಬ್ಬ ಶ್ರೀಮಂತ, ಒಬ್ಬ ಬಡವ. ಆ ಬಡವನಲ್ಲಿ ಬಡತನದ ಜೊತೆಗೆ ಸ್ವಾಭಿಮಾನ ಇರ್ತದೆ. ಆ ನಾಯಕನ ಹತ್ರ ಇರುವಂತ ಸ್ವಾಭಿಮಾನ, ಎಲ್ಲರನ್ನು ಹೌದಂತ ಒಪ್ಕೊಳ್ಳಾಡುವಂತ ಒಂದು ನಿಷ್ಠುರವಾದಂತಹ ಗುಣ. ಈ ರೀತಿ ಪಾತ್ರಗಳನ್ನು ಹೆಂಗೆ ಸೃಷ್ಟಿಸ್ತಿದ್ರು ದುರ್ದುರ್ಗಿ ಅವರ, ಆ ಪಾತ್ರಗಳು ನಾವೇ ಅನ್ನುವಂತ ಆಪ್ತತೆಯಲ್ಲಿ ಬರ್ತದೆ. ಅದಕ್ಕಾಗಿ ದುರ್ದುರ್ಗಿ ಅವರು ಎಲ್ಲರಿಗೂ ರೀಚ್ ಆಗ್ತಾರೆ. ಅದಕ್ಕಾಗಿ ದುರ್ದುರ್ಗಿ ಅವರು ಎಲ್ಲರಿಗೂ ಸಮೀಪ ಆಗ್ತಾರೆ. ಸಾಮಾಜಿಕ ಸಂದೇಶಗಳನ್ನು ಸಾರುವಂತ ಇಂಥ ಹಲವಾರು ನಾಟಕಗಳು. ನಾನು ಬೆಳಗ್ಗೆ ಒಂದು ಸರ್ ಕೇಳಿದೆ, ಸರ್ ಅದು ಮದುಮಗಳ ನಾಟಕನೋ ಮಲಮಗಳ ನಾಟಕನೋ ಅಂತ. ಯಾಕಂದ್ರೆ ಮಲಮಗಳ ನಾಟಕ ಪ್ರತಿಷ್ಠಾನ ಹೊಂದಿದೆ. ಇದು ಬಹಳ ಖುಷಿಯ ವಿಷಯ. ಯಾಕಂದ್ರೆ ಒಂದು ಪ್ರತಿಷ್ಠಾನದ ಯಶಸ್ಸು ಸದಸ್ಯರ ಮೇಲೆ, ಅದು ನಮ್ಮ ನೆಲದವರೇ ಅಲ್ಲಿ ಸದಸ್ಯರಿರುವುದರಿಂದ ಮತ್ತಷ್ಟು ಅದರ ಘನತೆ ಹೆಚ್ಚುತ್ತೆ. ಇಂಥ ವಿಧಾಯಕ ಕಾರ್ಯಗಳು ಸಾಕಷ್ಟು ಇನ್ನಷ್ಟು ಬರಲಿ ಪ್ರತಿಷ್ಠಾನದ ವತಿಯಿಂದ ಅನ್ನೋದು ನನ್ನ ವೈಯಕ್ತಿಕ ಇಚ್ಛೆ. ಮಾನ್ಯ ಶಾಸಕರು ಮಾತಾಡ್ತಿರ್ಬೇಕಾದ್ರೆ ಅಧ್ಯಕ್ಷರಿಗೆ ಹೇಳಿದರು, ಹಣಕಾಸಿನ ಕೊರತೆ ಎಂದು ದುರ್ದುರ್ಗಿ ಪ್ರತಿಷ್ಠಾನಕ್ಕಿಲ್ಲ. ಆರ್ಥಿಕವಾಗಿ ಬಹಳ ಸುಸ್ಥಿತಿಯಲ್ಲಿರುವಂತ ಪ್ರತಿಷ್ಠಾನ ಅಂತಂದ್ರೆ ನಮ್ಮ ದುರ್ದುರ್ಗಿ ಪ್ರತಿಷ್ಠಾನ. ಅದಕ್ಕೆ ಇನ್ನಷ್ಟು ಇಂಥ ವಿಧಾಯಕ ಕಾರ್ಯಕ್ರಮಗಳು ಹೆಚ್ಚಲಿ. ಅದರ ಜೊತೆ ನಮ್ಮ ಮಾನ್ಯ ಶಾಸಕರ ಒಂದು ಒತ್ತಾಸೆ, ಪ್ರೀತಿ, ವಿಶ್ವಾಸ ಇದ್ದೇ ಇರುತ್ತೆ. ಆ ದಿಶೆಯಲ್ಲಿ ಅಂತ ಎಲ್ಲ ಸಹಕಾರ ಆಗಿರುವುದರಿಂದ ಅವರ ಒಂದು ಕೊಡುಗೆ ಏನಂತಕ್ಕಂಥದ್ದನ್ನ ಮೊಟ್ಟ ಮೊದಲು ಇಲ್ಲಿರ್ತಕ್ಕಂಥ ವೇದಿಕೆಗೆ ಅದನ್ನ ಸ್ಪಷ್ಟಪಡಿಸ್ತಕ್ಕಂತಹ ಒಂದು ವಿಚಾರವನ್ನು 1929 ಜನಿಸಿದೆ. ತಂದೆ ಬಸನಗೌಡ, ತಾಯಿ ಸಂಗಮ್ಮ. ದುರ್ದುರ್ಗಿ ಅವರ ಕುಟುಂಬ ನೇಕಾರ ಪುಂಡ್ಲಿಂಗ ಅಂತ ಹೆಸರಿಡಬೇಕಾಗಿತ್ತು ಅಂದ್ರೆ ಅವ್ರ ತಂದೆ ತಾಯಿ ಪಂಡ್ರಾಪುರಕ್ಕೆ ಹರಕೆ ಹೋಗ್ತಿದ್ದಂತೆ. ಜನ್ಮನಾಮ ಹೂ ಅಂತ ಬಂತು. ಅದಕ್ಕೆ ಏನ್ ಇರ್ಬೇಕಂತ ಹೇಳಿದ್ರೆ ಅವತ್ತು ಕೈಲಾಗ ಸಂಬಂಧ ಅಂತ ಪುಂಡ್ಲಿಂಗ ಅಂತ ಹೆಸರು. ಅವರ ಮನೆ ಗುರುಗಳಾಗಿರ್ತಕ್ಕಂಥ ಶ್ರೀ ರಾಮೇಶ್ವರ ಮನೆ ಬಂದಂತ ಸಂದರ್ಭದಲ್ಲಿ ಇವರೆಲ್ಲೋ ನಾಟಕ ಮಾಡಕ್ ಹೋಗಿದ್ರು. ದುರ್ದುರ್ಗಿ ಎಲ್ಲೆಲ್ಲ ನಿಮ್ಮ ಮಗ ನಾಟಕ ಮಾಡೋಕೆ ಆಯ್ತು ಕೂಡ ಅವ್ರ ನಾಟಕ ಹೆಸರು ಪಡ್ಬಿಡ್ತಾನೆ. ಒಂದು ಗುರುಬಲ ಅಂತಕ್ಕಂಥದ್ದು, ದೈವಬಲ ಬೇರೆ, ಗುರುಬಲ ಬೇರೆ. ನಾಟಕದಲ್ಲಿ ಬೆಳೆಸಿಕೊಂಡು ಸರ್ ಹೇಳಿ 63 ನಾಟಕಗಳನ್ನ ರಚನೆಯನ್ನ ಮಾಡಿದ್ದಾರೆ. ಅವರ ಮೊಟ್ಟ ಮೊದಲ ನಾಟಕ ಕಲ್ಪನಾ ಪ್ರಪಂಚ ಅಂತ ನಾಟಕ. ಅವರು ಕೊನೆಯ ನಾಟಕ ದಿಕ್ಕೆಟ್ಟ ದೇಶಕ್ಕೆ ದೇವರೇ ದಿಕ್ಕು ಅಂತ. ಬರೆಯೋದನ್ನು ಕಲಿಸಿಕೊಟ್ಟ ಮೇಲೇನೂ ಕೂಡ ಎಂಥ ನಾಟಕಗಳು ಹೊರಬರ್ತವೆ. ನಾನು ಆ ಒಂದು ಶಿಬಿರಾರ್ಥಿಯಾಗಿ ಒಂದು ವಾರ ಅಕಾಡೆಮಿಯಲ್ಲಿ ತರಬೇತಿ ತೆಗೆದುಕೊಂಡು ಒಂದು ನಾಟಕವನ್ನು ರಚನೆ ಮಾಡಿ, ಧ್ರುವತಾರೆ ಅಂತ ನಾಟಕ. ಅದು ಅಕಾಡೆಮಿಗೆ ಸೆಲೆಕ್ಟ್ ಆಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಮೇಡಮ್ ಅವರು ಅದರ ಬಗ್ಗೆ ಬಹಳಷ್ಟು ಕೇವಲ ಆತ್ಮಶಕ್ತಿಯಿಂದ ಮನೋಬಲದಿಂದ ಬರೆದಿರ್ತಕ್ಕಂಥ ನಾಟಕಗಳಿದಾವಲ್ಲ, ಇವತ್ತು ಯಾವುದಕ್ಕೂ ಸಾಧ್ಯ ಆಗುತ್ತೆ. 2007 ನವೆಂಬರ್ 1 ನಾಳೆ ನಾಡಿದ್ದು ಅವರು ನಿರಂತರ 18 ವರ್ಷ ಸರ್ ಬೆಳಗ್ಗೆ ಅವ್ರ ಸ್ಮರಣೋತ್ಸವ ಆಯ್ತು.
ಅಕಾಡೆಮಿಯಿಂದ ಇರ್ತಕ್ಕಂತಹ ಕೆಲಸಗಳು ಆಗ್ತಾ ಇದ್ದಾವೆ. ಟ್ರಸ್ಟ್ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ. ಹಾಗಾಗಿ ಇವತ್ತು 63 ನಾಟಕಗಳಲ್ಲಿ ಮದುಮಗಳು ಅಂತಕ್ಕಂತಹ ನಾಟಕವನ್ನೇ ಅಕಾಡೆಮಿ ಇವತ್ತು ವಿದ್ಯಾರ್ಥಿಗಳಿಗೆ ಮತ್ತೆ ಮತ್ತೆ ಸಮಾಜಕ್ಕೆ ಇದನ್ನು ಪ್ರಸ್ತುತಪಡಿಸ್ತಕ್ಕಂಥ ಅಗತ್ಯತೆ ಬಹಳಷ್ಟು ಇದೆ ಅಂತ. ಕನ್ನಡದಲ್ಲಿ ಮಾತ್ರ ಅಲ್ಲ, ಉರ್ದು ಭಾಷೆಯಲ್ಲೂ ಕೂಡ ಭಾಷಾಂತರವಾಗಿದೆ. ಹಾಗಾದ್ಮೇಲೆ ಈ ನಾಟಕ ನಮ್ಮ ನಡುವೆ ಮಾತ್ರ ಇಲ್ಲ, ದೇಶದ ಎಲ್ಲ ಮೂಲೆಗಳಿಗೂ ಕೂಡ ಪಸರಿಸಿದಂತಹ ನಾಟಕ ಇದೆ. ಪ್ರಮುಖವಾಗಿ ಪ್ರಸ್ತುತಪಡಿಸ್ತಕ್ಕಂಥ ಈ ನಾಟಕದಲ್ಲಿ 11 ಪಾತ್ರಗಳು ಬರ್ತವೆ. ಮದುಮಗಳು ಮತ್ತು ಅರ್ಥ ಮುದುಕನ ಮದುವೆ ಅಂತಲೂ ಕೂಡ ಇದೆ. ನಾಟಕಗಳಲ್ಲಿ ಮಾತನಾಡಬೇಕಾಗಿತ್ತು ಅಂತಂದ್ರೆ ಆ ಸಾಹಿತ್ಯದಲ್ಲಿ ಇರ್ತಕ್ಕಂತಹ ಎಲ್ಲ ರಸಗಳು, ಬೇರೆ ಬೇರೆ ಸಾಹಿತ್ಯಗಳು ಸಾಕಷ್ಟು ರಚನೆ ಆಗ್ತಾ ಇದ್ದಾರೆ. ಆದಾಗ್ಯೂ ಕೂಡ ನಾಟಕವನ್ನು ರಚನೆ ಮಾಡ್ತಕ್ಕಂಥದ್ದು ಸುಲಭ. ಈ ನಾಟಕದಲ್ಲಿ 11 ಪಾತ್ರಗಳ ಮುಖಾಂತರವೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಸನ್ನಿವೇಶಗಳಲ್ಲಿ ಮೊಟ್ಟ ಮೊದಲು ಕಥಾನಾಯಕಿಯಾಗಿ ಬರ್ತಕ್ಕಂತಹ ವ್ಯಕ್ತಿ ಕಮಲಾ ಅಂತಕ್ಕಂಥ. ಬಹಳ ಜನ ಹೆಣ್ಮಕ್ಳಿದ್ರೆ ಈ ನಾಟಕದ ಉದ್ದೇಶ ಏನು ಅಂತ ಹೇಳಿದ್ರೆ ಕವಿಗಳು ಸಮಾಜಕ್ಕೆ ಅಂಟಿಕೊಂಡಿರ್ತಕ್ಕಂತಹ ಸಾಕಷ್ಟು ಪಿಡುಗುಗಳಿದಾವೆ. ನಾಟಕಗಳು ಸತ್ತು ಹೋಗಿದ್ದಾವೆ, ಅವು ದೇವಾಗ್ಯಾವ, ಭೂತಾಗ್ಯಾವು, ಧಾರಾವಾಹಿ ಆಗ್ಯಾವು, ಸಿನಿಮಾ ಆಗ್ಯಾವು, ಇನ್ನೇನೇನೇನೋ ದೇವತೆಯಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ ಎದುರುಗಡೆ ಬರ್ತಾರೆ. ನಾಟಕವನ್ನ ರಚನೆಯನ್ನ ಮಾಡತಕ್ಕಂಥವ್ರು, ನಾಟಕದಲ್ಲಿ ಪಾತ್ರಧಾರಿಗಳಾಗಿರ್ತಕ್ಕಂಥವ್ರು ಅಷ್ಟು ಬಹಳ. ಈ ಹೆಣ್ಣು ಮಗಳು ಬಡತನ ಸ್ಥಿತಿಯಲ್ಲಿ ಏನಾಗ್ತಾ ಇದ್ದಾರೆ, ಜನಿಸ್ತಾರೆ. ಆ ಜನಿಸಿದಂತಹ ಹೆಣ್ಮಕ್ಳ ಜೊತೆಗೆ ಒಬ್ಬ ಸಹೋದರ ಇರ್ತಾರೆ, ಅನಂತ ಅಂತ. ಮತ್ತೆ ಇರ್ತಕ್ಕಂಥವಳು ಅನಂತನ ಪತ್ನಿಯಾಗಿದ್ದಾರೆ. ಮುಂದೆ ವಿಭಿನ್ನವಾಗಿರ್ತಕ್ಕಂತಹ ಪಾತ್ರಗಳು. ಪ್ರಭಾಕರ ಅಂತ, ರಾಘವೇಂದ್ರ ಅಂತ ಇದ್ದಾರೆ. ಈ ಪ್ರಭಾಕರನ ತಂದೆ. ಇಬ್ಬರಿಗೆ ಈ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲಿಕ್ಕೆ, ತಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ 5 ನಿಮಿಷದ ಅವಕಾಶ ಕೊಡ್ತೀವಿ. ನೇರವಾಗಿ ಅವರು ಆ ನಾಟಕದ ಕುರಿತಾಗಿ ಏನ್ ತಮ್ಮ ಅಭಿಪ್ರಾಯ ಇತ್ತು ಅವರು ತಮ್ಮ ಇಡೀ ಬದುಕನ್ನೇ ನಾಟಕವಾಗಿ ತಂದರಂತೆ ದೇವರು. ಇದು ಡಿ.ವಿ. ಅವರು ಸಾಮಾಜಿಕ ನಾಟಕದಲ್ಲಿ ಮದುಮಗಳು ಎಂಬ ನಾಟಕವನ್ನು ರಚಿಸಿದ್ದಾರೆ. ಮದುಮಗಳು ಎಂಬ ನಾಟಕವು ಸಮಾಜದಲ್ಲಿ ನಡೆಯುವಂತ ಘಟನೆಗಳು ನಾವು ಈ ನಾಟಕದಲ್ಲಿ ಕಾಣುತ್ತೇವೆ. ನಾಟಕದಲ್ಲಿ ಮೊದಲನೇ ಪಾತ್ರ ಕಂಡು ಬರುವಂತ ಕಮಲ ಎನ್ನುವ ಪಾತ್ರ ತುಂಬಾ ವಿಶಿಷ್ಟವಾಗಿ ಕಂಡು ಬರುತ್ತದೆ. ಇದರಲ್ಲಿ ಹೆಣ್ಣು ಬಡತನ ಎಂಬ ಮಹಾನ್ ಪಿಡುಗನ್ನು ನಮ್ಮ ಸಮಾಜದಲ್ಲಿ ಇವತ್ತಿಗೂ ಕಾಣುತ್ತಿದೆ. ಅದೇ ರೀತಿಯಾಗಿರುವಂತಹ ವರದಕ್ಷಿಣೆ ಪಿಡುಗು, ನನ್ನ ಸಹೋದರಿ ಹೇಳಿರುವಂತೆ ವರದಕ್ಷಿಣೆ ಆಗಿರ್ಬೋದು, ಹೆಣ್ಣು ಮಕ್ಕಳು ಬಡತನದಲ್ಲಿ ಹುಟ್ಟುವುದೇ ತಪ್ಪು ಎಂದು ಈ ರೀತಿ ಬಿ.ಬಿ. ದತ್ತಗೆ ಅವರು ತುಂಬಾ ವಿಶಿಷ್ಟವಾಗಿ ರಚಿಸಿದ್ದಾರೆ. ಮದುಮಗಳು ಎಂಬ ನಾಟಕ ಬರ್ತಿದ್ದಾರೆ. ನಮ್ಮ ಮಟ್ಟಿ ಸರ್ ನಮ್ಗೆ ಬಂದು ಆ ನಾಟಕ ಕೊಟ್ಟರು. ಆ ಬುಕ್ಕಾರ್ ಮಾಡಿದ್ರೆ ಒಂದು 3 ನಾಟಕದ ಹೆಸರಿತ್ತು. ತಾಯಿ ಹೆಸರು, ಮದುಮಗಳು, ಮಲಮಗಳು ಅಂತ. ಅದ್ರೊಳಗ ಅನ್ಕೊಂಡೆ. ಮತ್ತೆ ಮಲ ಅಟ್ರಾಕ್ಟಿವ್ ಅನಿಸ್ತು. ಏನಿರ್ಬೋದು ಇದ್ರಾಗ ಇರ್ಬೇಕು ಅನ್ಸುತ್ತೆ. ಇನ್ನೂ 63 ನಾಟಕಗಳನ್ನು ಬೇಗ ಓದಿ ಮುಗಿಸ್ಬೇಕಂತ ನನ್ಗೆ ಈ ಹುಮ್ಮಸ್ ಬಂತು. ಅದನ್ನ ಬಡತನವನ್ನ ದುರುಪಯೋಗ ಪಡ್ಕೊಳ್ಳೋರು ಬಹಳ ಜನ ಇರ್ತಾರ. ಅದರಲ್ಲಿ ಒಬ್ಬ ಶಶಾಂಕ ಹುಟ್ಟುವುದೇ ಬೇಡ ಎಂಬ ಮನೋಭಾವನೆ ಬೆಳೆದಿದೆ.
ಬಡವರ ಹೆಣ್ಣು ಮಕ್ಕಳ ಜೀವನವನ್ನೇ ನಾಶ ಮಾಡುತ್ತದೆ. ಎಷ್ಟೋ ಬಡ ಹೆಣ್ಣು ಮಕ್ಕಳು ಮದುವೆಗೆ ಕಂಟಕವಾಗಿದೆ. ವರದಕ್ಷಿಣೆ ಎಂಬುದು ಸಾಮಾನ್ಯವಾಗಿ ಇರುತ್ತದೆ. ಮದುವೆ ವರದಕ್ಷಿಣೆ ನೀಡದೆ ಎಷ್ಟೋ ಕನ್ಯರು ಮದುವೆ ಆಗದೆ ಬಿಟ್ಟಿದ್ದಾರೆ. ವರದಕ್ಷಿಣೆ ನೀಡದೆ ಹೆಣ್ಣಿನ ಜೀವನ ಕೊಡುವ ಪ್ರಭಾಕರಂತ ಒಳ್ಳೆಯ ಮನಸ್ಸಿರುವ ವ್ಯಕ್ತಿಗಳು ಕಮಲಾ ಕಥಾನಾಯಕಿಯಾಗಿರ್ತಾಳ, ಅನಂತ ಅವರ ಅಣ್ಣನಾಗಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಈ ನಾಟಕದ ಪ್ರಕಾರ ಇದನ್ನು ಬೆಳೆದಿನಿಂದಲೇ ಈ ಸಮಾಜಕ್ಕೆ ಎಂಬ ಪಡೆಯನ್ನು ನಿಷೇಧ ಮಾಡಿ ಒಂದು ಹೆಣ್ಣಿಗೆ ಎಲ್ಲ ರೀತಿಯಿಂದ ಗೌರವ ಮತ್ತು ಎಲ್ಲ ರೀತಿಯಿಂದ ಶಶಾಂಕ್ ಎಂಬ ಯುವಕರು ಎನ್ನು ಎಂಬ ಒಂದು ಯೋಜನೆ ಇದು ನಮ್ಮ ಕರ್ನಾಟಕದ 5 ಜಿಲ್ಲೆಗಳಲ್ಲಿ ನಡೀತಾ ಇದೆ. ಈ ಪ್ರಥಮವಾಗಿ ಹುಣಗುಂದದಿಂದ ಆರಂಭ ಆಯಿತು. ನಮ್ಮ ಜಿಲ್ಲೆಯಲ್ಲಿ 2 ಕಡೆ ನಡೀತಾರೆ. ಇನ್ನೊಂದು ಕಾಲೇಜನ್ನ ನಮ್ಮ ಸದಸ್ಯ ಸಂಚಾಲಕರು ನಾಡಗೌಡರು ನಿರ್ಧಾರ ಮಾಡಿ ಮತ್ತೊಂದು ಕಾಲೇಜಿನಲ್ಲಿ ಮಾಡ್ತಾರೆ. ಸಿದ್ದಿಮಾ ಅವರು ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ನಾಟಕ ಹೇಳಿದ್ರಲ್ಲ, ಮದುಮಗಳು ಒಂದೇ ನಾಟಕದ ಚರ್ಚೆ ಇಲ್ಲ. ಮಲಮಗಳು ಹೀಗೆ ಬೆಳಗಾವಿ, ವಿಜಯಪುರ, ಬೇರೆ ಬೇರೆ 5 ಜಿಲ್ಲೆಗಳಲ್ಲಿ ನಿಮಗೆ ಮೊದಲೇ ಹೇಳಿದ ಹಾಗೆ 2014ರಲ್ಲಿ ಈ ಟ್ರಸ್ಟ್ ಆರಂಭ ಆಯಿತು. ಆ ಪೂರ್ವದಲ್ಲಿ ಈ ಟ್ರಸ್ಟ್ ಇರಲಿಲ್ಲ. 14ರಿಂದ ಇಲ್ಲಿಯವರೆಗೆ 24ರವರೆಗೆ ಈ ಟ್ರಸ್ಟ್ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇರ್ತಿತ್ತು. ಬಹಳಷ್ಟು ಕಾರ್ಯಕ್ರಮಗಳು ಅವರ ಕಾರ್ಯಮೂಲ್ಯದಿಂದ ಆಗ್ತಿರ್ಲಿಲ್ಲ. ತದನಂತರ ಯಾವಾಗ ಒಬ್ಬ ರಂಗಕರ್ಮಿಯನ್ನ ರಂಗಭೂಮಿ ಕೆಲಸ ಮಾಡುವಂತವರನ್ನ ಸರ್ಕಾರ ಗುರುತಿಸಿ ಮಾನ್ಯ ಶಾಸಕರ ಶಿಫಾರಸಿನ ಅನ್ವಯ ಮಾನ್ಯ ಶಾಸಕರು, ನಿಮಗೆ ಗೊತ್ತಿರಲಿ ವಿದ್ಯಾರ್ಥಿಗಳಿಗೆ, ಸೇರಿದ ಸಭಾಸದರಿಗೆ, 1-2 ಟ್ರಸ್ಟ್ಗಳ ಮಾತ್ರ ಅಧ್ಯಕ್ಷರನ್ನು ಹೊಂದ್ಯಾವ ಆ ಕ್ಷೇತ್ರದವರು. ನಮ್ಮ ಜಿಲ್ಲೆಯಲ್ಲಿ ಇನ್ನೂ 2-3 ಟ್ರಸ್ಟ್ಗಳ ಇಂಥ ಕೆಲಸಗಳನ್ನ ಮಾಡ್ತದಂದ್ರೆ ಸರ್ಕಾರ ತನ್ನ ಬಹುಭಾಗ ಸಮಯವನ್ನ ಅಭಿವೃದ್ಧಿಯೆಡೆಗೆ ಕೊಡ್ತಾ ಇದ್ರೆ ಇನ್ನೊಂದಷ್ಟು ಭಾಗವನ್ನ ನಾಡಿನ ನುಡಿ, ಕಲೆ, ಸಂಸ್ಕೃತಿ, ಪರಂಪರೆಯನ್ನ ಬಿತ್ತರಿಸಲಿಕ್ಕಾಗಿ ಒಂದು ಬಹಳ ಹೆಮ್ಮೆಯ ವಿಚಾರವನ್ನು ಹೇಳಬೇಕು. ಇಡೀ ಭಾರತ ದೇಶದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ರಾಜ್ಯ ಮಾಡಿದಷ್ಟು ಯಾವ ರಾಜ್ಯದಲ್ಲೂ ಇಂಥ ಕೆಲಸಗಳು ನಡೆದಿಲ್ಲ. ಬಹಳ ಹೆಮ್ಮೆಯಿಂದ ಹೇಳಬೇಕು. ಈ ಟ್ರಸ್ಟ್, ಈ ಅಕಾಡೆಮಿ, ಪ್ರತಿಷ್ಠಾನ, ಬೇರೆ ಬೇರೆ ಸಂಸ್ಥೆಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ಬರ್ತಾ ಇರೋದ್ರಿಂದ ಅವು ಜನರಿಗೆ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಪರಂಪರೆಯನ್ನ ಪ್ರಚಾರ ಮಾಡಬೇಕು, ತಿಳಿಪಡಿಸಬೇಕು. ತಮಗೆ ಗೊತ್ತಿರಲಿ, ಇವತ್ತಿಲ್ಲಿ 15 ವಿದ್ಯಾರ್ಥಿಗಳು ಸೇರಿ ನೀವು ನಿಮ್ಮ ಅಭಿಪ್ರಾಯಗಳನ್ನ ಬರೀಲಿಕ್ಕೆ, ಹಂಚಿಕೊಳ್ಳಲಿಕ್ಕೆ ಅವಕಾಶ ಇತ್ತು. ಈಗಾಗಲೇ ನಾವು 15 ದಿವಸದ ಹಿಂದನೆ, 15-20 ದಿವಸದಿಂದನೇ ನೀವು ಪುಸ್ತಕ ಕೊಟ್ಟಿದ್ದೀವಿ. ವಿದ್ಯಾರ್ಥಿಗಳ ಓದುವ ಅಭಿಪ್ರಾಯ ಇವತ್ತೇ ಹೇಳಬೇಕಾಗಿಲ್ಲ. ತದನಂತರದಲ್ಲಿ ನಮ್ಮ ಈ ವಿಭಾಗದ ಸಂಚಾಲಕರಾದಂತ ಈ ನಮ್ಮ ಒಂಟಿ ಸರಿಗೆ ನಾನು ಹೇಳಿದೆ, ತದನಂತರ ನೀವು ಮಕ್ಕಳಿಂದ 2 ಪೇಜು ಅಥವಾ 4 ಪೇಜ್ ಸರಿಯಾಗಿ ಮಾರ್ಗದರ್ಶನ ಮಾಡಿ ಬರ್ಸಿಸ್ರಿ. ಬಯಸಿದಾಗ ವಿದ್ಯಾರ್ಥಿಗಳಿಗೆ 15ರಲ್ಲಿ ಒಬ್ರು ಇಬ್ರು ನಾಟಕಕಾರರು ಆಗ್ಬಹುದು, ಕವಿಗಳು ಆಗಿರ್ಬೋದು, ಕಥೆಗಾರರು ಆಗಿರ್ಬೋದು. ನಿಮಗೆ 1-2 ಉದಾಹರಣೆಗಳನ್ನು ಕೊಡ್ತೇನೆ. ರಾಷ್ಟ್ರೀಯ ವಿಶ್ವವಿದ್ಯಾಲಯದಲ್ಲಿ ನನ್ನ ಕಿರಿಯ ಸ್ನೇಹಿತ ಒಬ್ಬರಿದ್ದ, ಡಾಕ್ಟರ್ ವಿಕ್ರಮ್ ವಿಸಾಸಿ ಅಂತ ಹೇಳಿ. ಬೆಂಗಳೂರು ನ್ಯಾಷನಲ್ ಕಾಲೇಜಿನೊಳಗ ನನ್ನ ಇನ್ನೊಬ್ಬ ಗೆಳೆಯ ಇದ್ದ, ಪೂರ್ವ ಆನಂದ ಅಂತ ಹೇಳಿ. ಇದೇ ಕಾಲೇಜಿನ ವಿದ್ಯಾರ್ಥಿನಿ
ಸದ್ಯದಲ್ಲೇ PhD ಅವಾರ್ಡ್ ಆಗ್ತಾ ಇದೆ ಆ ವಿದ್ಯಾರ್ಥಿನಿಗೆ. ನಮ್ಮ ಮೇಡಮ್ ಅವ್ರ ಮಗಳು ನನ್ನ ಮನೆಗೆ ನನ್ನ ಮೇಲೆ ಒಂದು MPhil ತರ ನಮ್ಮ ಸರ್ ಇಲ್ಲಿ ಒಂಟಿ ಸರ್ ಇಲ್ಲ MPhil ತರ ಅಭ್ಯಾಸಕ್ಕೆ ಬಂದಾಗ ಚಾಂದಿನಿ ದ್ರಾಕ್ಷಿ ಮತ್ತು ಆ ಹುಡುಗಿ ಇಬ್ರು ಬಂದಿದ್ರು ನಮ್ಮ ಮನೆಗೆ. ಆದ್ರೆ ಎಷ್ಟು ಪುಸ್ತಕ ಹೆಂಗ್ ಬಂದ್ರಿ ನಿಮ್ಮಂತ ಇರುವ ಘಟನೆಗಳು ಯಾವಾಗ ನಿಮಗ್ ಕೊಟ್ಟರು ನನಗೆ ಅರ್ಜೆಂಟ್ ಆಗಿ ಪುಸ್ತಕ ಬೇಕಾದ್ರು. ನನಗೆ ಮುಂಜಾನೆ ಇಸ್ಕೊಂಡು 6 ಗಂಟೆಗೆ ನಾಟಕ ಓದಿ ಮುಗಿಸಿಟ್ಟು ಬರುವ ದಿವಸಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನ ಮಾಡೋಣ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಸಹಸ್ಪಂದನೆ ಇರಲಿ. ನಮಗೆ ಅನುಕೂಲ ಮಾಡಿಕೊಟ್ರೆ ಟ್ರಸ್ಟ್ ನಿಮ್ಮೊಂದಿಗೆ ಕೆಲಸ ಮಾಡ್ತದೆ. ಹೋಗುವಾಗ ಇಲ್ಲಿ ರೇಣುಕಾ ಪುರಿ ಸ್ವಾತಿ ಗೌಡರ್ ಗಿರೀಶ್ ತೋಟಿಗೆ ಮಲ್ಲಿಕಾರ್ಜುನ್ ಚಿಕ್ವಾಡಿ ಮಂಜುಳಾ ಕಬ್ಬಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಮುಂದೆ ಸುಪ್ರಸಿದ್ಧ ಕವಿ ನಾಟಕಕಾರ PB ದುತ್ರಿಗಿಯವರ ಮಧುಮಗಳು ನಾಟಕದ ಓದು ಮತ್ತು ಅಭಿಪ್ರಾಯ ಸಂವಾದ ಸಮಾರಂಭದ ವಹಿಸಿ ಈ ಸಮಾರಂಭದ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂತಹ PB ದುತ್ರಿಗಿ ಟ್ರಸ್ಟಿನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂತಹ ಶ್ರೀ SK ಕೊಡಿಸಾಗರ್ ಅವರಿಗೆ ಈ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪರವಾಗಿ ದುತ್ರಿಗಿ ಟ್ರಸ್ಟಿನ ಪರವಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಥಮದಲ್ಲಿ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ PB ದುತ್ರಿಗಿ